ಚಿಕ್ಕೋಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಜೆಡಿಎಸ್ ಭದ್ರಕೋಟೆಯಲ್ಲಿ ಇಂದು ಕೈ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರಗಳನ್ನು ಗೆದ್ದ ನಂತರ ಈಗ ಅದರ ಬೆನ್ನಲ್ಲೇ ಹಾಸನದಲ್ಲಿ ಸಮಾವೇಶಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಶೋಷಿತ ಸಮುದಾಯಗಳ ಆಶ್ರಯದಲ್ಲಿ ಸಮಾವೇಶಕ್ಕೆ ಇವತ್ತು ವೇದಿಕೆ ಸಿದ್ಧವಾಗಿದೆ. ಇವತ್ತಿನ ಈ ಸಮಾವೇಶದಲ್ಲಿ ದಳಪತಿಗಳು ಮತ್ತೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಅಬ್ಬರಿಸಲಿದ್ದಾರೆ. ಎಚ್.ಡಿ. ದೇವೇಗೌಡರು ಹಾಗೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಲಿದ್ದಾರೆ. ಅರಸೀಕೆರೆ ರಸ್ತೆಯ ಎಂಎಸ್ ಕೃಷ್ಣ ಬಡಾವಣೆಯಲ್ಲಿ ಈಗಾಗಲೇ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವಂತ ನಿರೀಕ್ಷೆ ಕೂಡ ಇದೆ. ಅದೇ ಲೆಕ್ಕಾಚಾರದಲ್ಲಿ ವೇದಿಕೆ ಆಸನಗಳನ್ನು ಎಲ್ಲವನ್ನು ಸಿದ್ಧಪಡಿಸಿದ್ದಾರೆ. ಹಾಸನದ ತುಂಬೆಲ್ಲ ಈ ರೀತಿಯಾದಂತಹ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಂಟಿಂಗ್ಸ್ಗಳು ಸಂಪೂರ್ಣವಾಗಿ ರಾರಾಜಿಸ್ತಾ ಇದೆ. ಸಮಾವೇಶಕ್ಕೆ ಸಾವಿರಾರು ಜನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಸೊ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಸಮಾವೇಶವನ್ನ ಯಶಸ್ವಿಗೊಳಿಸೋದ್ರ ಮೂಲಕ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಡಬೇಕು ಅಂತ ಹೇಳಿ ಸಿದ್ಧರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಜೆಡಿಎಸ್ನ ಭದ್ರಕೋಟೆ ಹಾಸನಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸೊ ಯಾವ ರೀತಿ ವೇದಿಕೆ ಸಿದ್ಧವಾಗಿದೆ? ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹಾಸನದಲ್ಲಿ ರಣಕಹಳೆ ಮೊಳಗಿಸೋದಕ್ಕೆ ಇವತ್ತಿನ ವೇದಿಕೆ. ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಜೆಡಿಎಸ್ನ ಭದ್ರಕೋಟೆ, ಅದರ ಕೂಡ ದಳಪತಿಗಳ ಕಾರ್ಯಸ್ಥಾನ ಆಗಿರುವಂತಹ ಹಾಸನಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಲಗ್ಗೆ ಇಡ್ತಾ ಇದ್ದಾರೆ. ಪ್ರಮುಖವಾಗಿ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರುವಂತಹ ಕಾಂಗ್ರೆಸ್ ಇದೀಗ ಕೂಡ ಹಾಸನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಈಗ ಮುಂದಾಗಿರುವಂತದ್ದು. ಇವತ್ತು ಕಾಂಗ್ರೆಸ್ನ ನಾಯಕರು ಕೂಡ ರಣಕಹಳೆಯನ್ನು ಮೊಳಗಿಸುವಂತ ಒಂದು ಲೆಕ್ಕಾಚಾರದ ಭಾಗವಾಗಿ ಇವತ್ತು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸ್ತಾ ಇದ್ದಾರೆ. ಒಂದು ಇಲ್ಲಿ ಅಥವಾ ಅಹಿಂದ ಸಮಾವೇಶನ ಅಥವಾ ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ ಅನ್ನುವಂತ ಗೊಂದಲದ ನಡುವೆ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧವಾಗಿರುವಂತದ್ದು. ಸಿಎಂ ಆದಿಯಾಗಿ ಸಚಿವರು, ಡಿಸಿಎಂ ಆದಿಯಾಗಿ ಕೂಡ ಎಲ್ಲರೂ ಕೂಡ ಇವತ್ತು ಹಾಸನಕ್ಕೆ ಲಗ್ಗೆ ನೀಡ್ತಿದ್ದಾರೆ. ಪ್ರಮುಖವಾಗಿರುವಂತದ್ದು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಂತರ ನೇರವಾಗಿ ಹಾಸನದ ಚಿತ್ತವನ್ನು ಹರಿಸಿದ್ದಾರೆ. ಹಳೆ ಮೈಸೂರು ಭಾಗವನ್ನು ಕೇಂದ್ರೀಕರಿಸಿಕೊಂಡು ಇವತ್ತು ಹಾಸನದಲ್ಲಿ ದಳಪತಿಗಳ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ಕೂಡ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಪಡೆ ಇವತ್ತು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಮುಖ್ಯವಾಗಿರುವಂತದ್ದು ಇಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಪಕ್ಷಗಳ ವಿರುದ್ಧ ಹೋರಾಟದ ಪ್ರಮುಖ ಅಂಶ ಆದ್ರೂ ಕೂಡ ಅಲ್ಲಿ ದಳಪತಿಗಳೇ ಕೂಡ ಕೇಂದ್ರೀಕರಿಸಿಕೊಂಡು ಇವತ್ತು ಕಾಂಗ್ರೆಸ್ ನಾಯಕರು ಅಂದ್ರೆ ಇಡೀ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ವಾಗ್ದಾಳಿ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಹಾಸನ ನಗರದಲ್ಲಿ ಕಾಂಗ್ರೆಸ್ ನಾಯಕರ ಬಂಟಿಂಗ್ಸ್ ಆಗಿರ್ಬೋದು, ಫ್ಲೆಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಈಗಾಗಲೇ ನಿಯೋಜಿಸಲಾಗಿದೆ. ಹಾಗಾಗಿ ಇವತ್ತಿನ ಹಾಸನದ ಸಮಾವೇಶ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅದರಲ್ಲಿ ಯಾವೆಲ್ಲ ಅಂದ್ರೆ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಸಚಿವರಾಗಿರ್ಬೋದು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿದೆ. ಹಾಗಾಗಿ ಈಗಲಿಂದಲೇ ಕೂಡ ರಣಕಹಳೆ ಮೊಳಗಿಸುವಂತ ಭಾಗವಾಗಿ ಹಾಸನಕ್ಕೆ ಕೇಂದ್ರೀಕರಿಸಿಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.